ಹೇಗಿದೆ ಅಮೃತ ನಮ್ಮ ಬಿಸ್ನೆಸ್ಸು? ನೋಡೋಕೆ ತುಂಬ ಚೆನ್ನಾಗಿದೆ ಅಲ್ಲ? ಅಯ್ಯೋ, ಇಲ್ಲಿ ನೋಡಿಲಿ, ಇನ್ನೊಂದು ತಿಂಗಳಿಗೆ ನಾವು ಇದರಲ್ಲಿ ಏನೇನ್ರೂ ಒಂದು 1.5-2 ಲಕ್ಷ ಲಾಭ ನೋಡ್ತೀವಿ. ಅಷ್ಟಕ್ಕಿಂತ ಏನೋ ಜಾಸ್ತಿನೇ ನೋಡ್ತೀವಿ. ಕಡಿಮೆಗೆ ಇವಾಗ ಮರಿಗಳನ್ನೆಲ್ಲ ತೊಗೊಂಬಂದಿದ್ದೀವ. ಇನ್ನೊಂದು ಸ್ವಲ್ಪ ದಿನ ಇವನ್ನೆಲ್ಲ ನೋಡ್ಕೊಬಿಟ್ಟು ನಾವು ಮಾರಾಟ ಮಾಡಿಬಿಟ್ರೆ ಒಂದೊಂದು ಏನಿದ್ರು ಒಂದು 25-30 ಸಾವಿರ. ಎಲ್ಲ ಪಟ್ಲಿ ಮರಿಗಳು ಜಾಸ್ತಿ ಐತೆ, ಹೆಣ್ಣು ಮರಿಗಳೈತೆ, ಮರಿಗಳಾಗುತ್ತೆ. ಹಿಂಗೆ ಮಾಡ್ತಾ ಹೋಗ್ಬೋದು. ಬಿಸ್ನೆಸ್ ತುಂಬ ಚೆನ್ನಾಗಿದೆ. ಒಳ್ಳೆ ಐಡಿಯಾ ಕೊಟ್ಬಿಟ್ಟೆ. ನಿಜವಾಗ್ಲೂ ಇದು ಮಾಡಿರೋದ್ರಿಂದ ನಮಗೆ ಏನು ತುಂಬ ಅನುಕೂಲ ಆಗುತ್ತೆ ಬಿಡು ಅಮೃತ. ನೋಡಿ ಎಷ್ಟು ಚೆನ್ನಾಗಿದ್ದಾವೆಲ್ಲ ಮರಿಗಳು ಕುರಿಗಳು ಎಲ್ಲನ. ನಿಜವಾಗ್ಲೂ ನನಗೂ ಅಷ್ಟೇ ತುಂಬ ಇಷ್ಟ ಆಗ್ತೈತೆ. ಈ ಥರ ಕೆಲಸ ಮಾಡ್ಕೊಂಡು ಆರಾಮಾಗಿ ನಾವೊಬ್ರು ಕೈ ಕೆಳಗೆ ಕೆಲಸ ಮಾಡ್ದಂಗೆ ನಾವು ನಿಗಾ ವಹಿಸಿ ತುಂಬ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ ಅಂತಾರಲ್ಲ, ಹಂಗೆ ಎಷ್ಟು ನಮಗೆ ಒಳ್ಳೇದಾಗುತ್ತೆ ಅಲ್ವಾ? ಹಿಂಗೆ ಮಾಡ್ಕೊಂಡು ಹೋಗೋದ್ರಿಂದನೇ ನಮಗೆ ಭಾಳ ಒಳ್ಳೇದಾಗುತ್ತೆ ನೋಡು. ಇವಾಗ ನಾವು ಇಷ್ಟೊಂದೆಲ್ಲ ಕುರಿಗಳು ತೊಗೊಂಬಂದು ಬಂಡವಾಳ ಹಾಕಿ ಸ್ವಲ್ಪ ಲೋನ್ ಎಲ್ಲ ತೊಗೊಂಡಿದ್ದೀವಿ. ಸ್ವಲ್ಪ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಬಿಟ್ರೆ ಸಾಕಲ್ವಾ? ಇಲ್ಲ ಹೇಳು, ನೀನು ಕೊಟ್ಟಿರೋ ಅಮೌಂಟಲ್ಲೇ ನಾನು ಅನುಸರಿಸಿ ತೊಗೊಂಬಂದ್ಬಿಟ್ಟೆ. ಚೆನ್ನಾಗಿ ಎಲ್ಲ ತೊಗೊಂಬಂದೆ ಒಳ್ಳೊಳ್ಳೆ ಮರಿಗಳನ್ನೆಲ್ಲನ. ಇನ್ನೊಂದು ಸ್ವಲ್ಪ ದಿನ, ಒಂದು ತಿಂಗಳಿಗೆ ಏನಲ್ಲ ಅಂದರೂ 2 ಲಕ್ಷ ಲಾಭ ನೋಡ್ತೀವಿ. 2 ಲಕ್ಷ ಸಂಪಾದನೆ ಮಾಡ್ತೀವಿ. ಅದಕ್ಕಿಂತ ಜಾಸ್ತಿನೇ ಮಾಡ್ಬೋದು ನಾವೇನಾದ್ರೂ. ಇನ್ನೂ ಸ್ವಲ್ಪ ತಲೆ ಓಡಿಸಿ ದುಡಿದ್ರೆ ಅದಕ್ಕಿನ್ನೂ ಸ್ವಲ್ಪ ನಾವು ಸಂಪಾದನೆ ಮಾಡ್ಬೋದು. ಒಳ್ಳೆ ಐಡಿಯಾ ಕೊಟ್ಬಿಟ್ಟೆ ಅಮೃತ. ಖುಷಿ ಆಗ್ತೈತಾ? ಶೆಡ್ ಎಲ್ಲ ಚೆನ್ನಾಗಿರೋದು ನೋಡಿ ನಿನಗೇನು ಅನ್ನಿಸ್ತಾ ಐತೆ? ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಶೆಡ್ ಎಲ್ಲನ. ನನಗೆ ತುಂಬ ಖುಷಿ ಆಗ್ತೈತಿ. ಮರಿಗಳೆಲ್ಲ ನಮ್ಮ ಇದರಲ್ಲೆಲ್ಲ ತಗೊಂಬಂದು ಎಲ್ಲ ಬಿಟ್ಟಿರೋದಕ್ಕೂ ಅದಕ್ಕೂ ನಿಜವಾಗ್ಲೂ ಚೆನ್ನಾಗೇ ಅನ್ನಿಸ್ತೈತೆ. ನನಗೇನೋ ಒಂಥರ ಫೀಲ್ ಆಗ್ತೈತೆ, ಏನೋ ಒಂಥರ ಖುಷಿ ಆಗ್ತೈತೆ. ನಾವು ಇನ್ಮೇಲಿಂದ ನಮಗೇನೇನು ಭಯ ಇಲ್ಲ ಬಿಡಪ್ಪ. ಇನ್ಮೇಲೆ ನಾನು ನೋಡಿ ತುಂಬ ಬೆಳಿತೀವಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇನ್ಮೇಲಿಂದ ನಾವೇನು ಯಾರಿಗೇನು ಸದ್ರ ಆಗಲ್ಲ. ನಾವಿಬ್ರು ತುಂಬ ಎತ್ತರಕ್ಕೆ ಬೆಳೆದು ಬಿಡ್ತೀವಿ. ಎಷ್ಟು ಚೆನ್ನಾಗೇ ಮಾಡಿದೀವಲ್ಲ. ನಿಜ ಇದ್ರ ಕೆಳಗಡೆ ಇದು ಕೋಳಿ ಸಾಕ್ಬೋದು, ಕೋಳಿ ಸಾಕಾಣಿಕೆ ಆಗುತ್ತೆ. ಹಾಗೆ ಇನ್ನೊಂದು ಶೆಡ್ ಮಾಡಿದ್ರೆ ಹಸು ಸಾಗಾಣಿಕೆ ಮಾಡ್ಬೋದು. ಹಸು ಎಲ್ಲ ಕಟ್ಬಿಟ್ಟು ಮೇವು ಹಾಕೋದು, ಅದಕ್ಕೆಲ್ಲನ ಹಾಲು ಕರಿಯೋದು, ತಗೊಂಡೋಗಿ ಹಾಕೋದು, ಅದು ಬಿಸ್ನೆಸ್ ಚೆನ್ನಾಗಿರುತ್ತೆ. ಯಾರನ್ನಾದ್ರೂ ಒಬ್ಬರು ಸಂಬಳದಾಳನ್ನ ಇಟ್ಕೋಬೇಕಾಗುತ್ತೆ. ಯಾರನ್ನಾದ್ರೂ ಒಬ್ಬರು ಸಂಬಳದಾಳನ್ನ ಇಟ್ಕೊಂಡ್ರೆ ಮಾಡ್ಬೋದು. ಇನ್ನೂ ಒಳ್ಳೊಳ್ಳೆ ತಲೆ ಓಡಿಸಿ ಒಳ್ಳೊಳ್ಳೆ ಬಿಸ್ನೆಸ್ಗಳು ಮಾಡಿ ನಾವಿಬ್ಬರು ಹೆಂಗೆ ಕುಬೇರರಾಗ್ಬೋದು ಗೊತ್ತಾ? ಅಷ್ಟು ಚೆನ್ನಾಗಿ ದುಡಿಬೋದು. ಹಂಗೆ ನಾವು ಮುಂದೆ ಬರಬೇಕು. ಚೆನ್ನಾಗಿ ದುಡಿದ್ಬಿಟ್ಟು ಅವಾಗ ಎಲ್ಲರೂ ನಮ್ಮ ಹತ್ರನೇ ಬರ್ತಾರೆ. ವಾಣಿ ಮತ್ತು ಅವರಪ್ಪ ಅವರಮ್ಮ ಎಲ್ಲರೂ ನಮ್ಮ ಹತ್ರನೇ ಬರಬೇಕಾಗುತ್ತೆ. ನೋಡಪ್ಪ ಇದು ಹೆಂಗೆ ನಾವು ಅವ್ರ ಹತ್ರನೇ ಹೋಗೋ ಅಂಥ ಪರಿಸ್ಥಿತಿ ಬಂತು ಅನ್ನಿಸ್ಬೇಕು. ಹಂಗೆ ಅಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಇದೊಂದೇ ಮಾಡ್ಕೊಂಡಿರಬಾರ್ದು ರಘು. ಯಾವತ್ತೂ ಒಂದ್ರ ಮೇಲೆ ಡಿಪೆಂಡ್ ಇರಬಾರ್ದು. ಯಾಕಂದರೆ ನಾವು ಇನ್ನು ಇದು ಬಿಟ್ಟರು ಬೇರೆ ಏನೇ ದುಡಿತೀವಪ್ಪ, ನಾವು ಬೇರೆ ಕಡೆಯಿಂದ ಇನ್ನೂ ಇನ್ಕಮ್ ಇನ್ನೂ ಬರಬೇಕು. ಹಂಗಾದ್ರೆ ಇನ್ನೂ ಚೆನ್ನಾಗಿ ನಾವು ಏನಲ್ಲ ಅಂದರೂ ಒಂದು 4-5 ಲಕ್ಷ ದುಡ್ಡು ದುಡಿಬೋದು. ತಿಂಗಳಿಗೆ 4-5 ಲಕ್ಷ ದುಡ್ಡು ದುಡಿದ್ರೆ ಎಷ್ಟು ದುಡಿತೀಯಮ್ಮ? ಏನು ಮಸ್ತು, ಏನು ಬೇಕಾದ್ರೂ ಮಾಡಾಕ್ಬೋದು ನಾವು. ಏನು ಬೇಕಾದ್ರೂ ತಗೋಬೋದು. 4-5 ಲಕ್ಷ ದುಡಿದ್ಬಿಟ್ರೆ ಇಡೀ ಊರಿಗೆ ನಾವೇ ದೊಡ್ಡ ಶ್ರೀಮಂತರಾಗ್ಬಿಡ್ತೀವಿ. ಇವಾಗ ಸ್ವಲ್ಪ ಇದು ರೆಡಿ ಆಯಿತು. ಇನ್ನು ಕೋಳಿಗಳನ್ನೆಲ್ಲ ತೊಗೊಂಬಂದು ಕೋಳಿಗಳೆಲ್ಲ ಕೆಳಗಡೆ ಇರಲಿ. ಕೋಳಿ ಎಲ್ಲ ಕೆಳಗಡೆ ಕೋಳಿ ಫಾರಮ್ ಆದಂಗೆ ಆಗಿಬಿಡುತ್ತೆ. ಆಮೇಲೆ ಮೇಲ್ಗಡೆ ಕುರಿ. ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದನ. ಹಸುಗಳೂ ಆ ರೀತಿನೇ ಮಾಡ್ತಾರೆ. ಶೆಡ್ಡು ಮಾಡಿಬಿಟ್ಟು ಹಸುಗಳ್ನ ತೊಗೊಂಬಂದು ಈ ಥರ ಹೆಂಗೆ ಕುರಿ ಶೆಡ್ ಮಾಡಿದ್ದೀವಿ ಹಂಗೆ ಹಸುಗಳಿಗೂ ಶೆಡ್ ಮಾಡಿ ಹಸು ಸಾಗಾಣಿಕೆ ಮಾಡೋದು, ಹೈನುಗಾರಿಕೆ ಅಂತಾರಲ್ಲ ಆ ಥರ ಮಾಡೋದು. ಅದು ಚೆನ್ನಾಗಿರುತ್ತೆ ಒಂಥರ. ನಾವು ಹಸುಗಳೆಲ್ಲ ಸಾಕೋದೇನು ಹೊಡ್ಕೊಂಡು ಹೋಗಲ್ವಲ್ಲ, ಮೇವೆಲ್ಲ ತೊಗೋಬೇಕಷ್ಟೇ. ಮೇವೆಲ್ಲ ತೊಗೊಬಿಟ್ಟು ಸ್ವಲ್ಪ ಬೂಸ ಗೀಸ ಎಲ್ಲ ಹಾಕ್ಬಿಟ್ಟು ಮುಸ್ರೆ ಇದ್ದರೆ ಮುಸ್ರೆ ಎಲ್ಲ ಮುಸ್ರೆಗಳು ಹೋಟ್ಲ್ ಹತ್ರಗಳು ಎಲ್ಲ ತರಬೇಕು. ಯಾರನ್ನಾದ್ರೂ ಒಬ್ರು ಆಳುಗಳ್ನ ಇಟ್ಕೋಬೇಕು. ಯಾವುದಾದ್ರೂ ಹೋಟ್ಲು ಡಾಬಾ ಆ ಥರ ಎಲ್ಲ ಬರುತ್ತಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಕೇಳಿ ಇಸ್ಕೊಂಡು ಮುಸ್ರೆ ಎಲ್ಲ ತೊಗೊಂಬಂದಿಡೋದು ಅದೆಲ್ಲ ಮಾಡ್ಬೋದು. ನಾವಂದರೆ ಯಾರ ಕೈ ಕೆಳಗೂ ಹೋಗೋಕ್ಕಾಗಲ್ಲ, ಅಷ್ಟು ನಾವು ತುಂಬ ಎತ್ತರಕ್ಕೆ ಬೆಳಿತೀವಿ. ಬಾ ನೋಡೋಣ ಈ ಕಡೆ ಎಲ್ಲ. ಈ ಕಡೆ ನೋಡು, ಈ ಕುರಿಗಳು ಸಖತ್ತಾಗಿದ್ದಾವೆ. ಇವೇನಲ್ಲ ಅಂದ್ರೆ ಒಂದು 30-40 ಸಾವಿರ ರೂಪಾಯಿ ಒಂದೊಂದು ಹೋಗ್ತವೆ ಕುರಿಗಳು. ಚೆನ್ನಾಗಿದಾವಪ್ಪ, ಎಲ್ಲ ಚೆನ್ನಾಗಿರೋ ಅಂತವೇ ತಗೊಂಬಂದಿದ್ದೀಯ ಹೇಳು. ನಮ್ಮ ಕುರಿ ಶೆಡ್ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಎಷ್ಟು ಚೆನ್ನಾಗೈತೆ ಅಂತ ಅನ್ನಿಸ್ತೈತೆ. ತುಂಬ ಖುಷಿ ಆಗ್ತೈತೆ. ವಾಣಿ ಮುಂದೆ ನಾವು ಚೆನ್ನಾಗಿರ್ಬೇಕಷ್ಟೇ. ನಮ್ಮ ಅಪ್ಪ ನಮ್ಮಮ್ಮನ ಮುಂದೆ ಎಲ್ಲರ ಮುಂದೆ ನಾವು ಚೆನ್ನಾಗಿರ್ಬೇಕು. ಮತ್ತೆ ಕೊನೆಗೆ ನಿಮ್ಮ ಅಮ್ಮನೇ ಬರಬೇಕು ನಿನ್ನ ಹತ್ರ. ಬಾರಮ್ಮ ನಮ್ಮ ಮಗಳೇ ನಮ್ಮ ಮನೆಗೆ ಅಂತ ಕರೆಯೋಕ್ಕೆ. ನಿಮ್ಮ ಅಮ್ಮ ಕರೀದಿರೋದಂತೂ ನಾನು ಕಳ್ಸಲ್ಲ ಬಿಡು. ನಿಮ್ಮ ಅಮ್ಮ ಬಂದು ಕರಿಬೇಕು. ಇವು ಚೆನ್ನಾಗಿದಾವಪ್ಪ ಮರಿಗಳು, ಸೂಪರ್ ಆಗಿದ್ದಾವೆ. ಚೆನ್ನಾಗಿದಾವಲ್ಲ?
ಇವು ಸಖತ್ತು ಇನ್ನೊಂದು ತಿಂಗಳು ನೋಡ್ಕೊಬಿಟ್ರೆ ಎಷ್ಟು ದಪ್ಪ ಹಿಂಗೆ ಆಗ್ತವೆ ಗೊತ್ತಾ. ಸಣ್ಣದು ಎಮ್ಮೆ ಕರ ಇರಲ್ಲ ಆ ಥರ ಆಗ್ಬಿಡ್ತವೆ, ಆ ಥರ ಹಂಗೆ ಬೆಳಿತಾವೆ ಇವು. ಚೆನ್ನಾಗಿರ್ತತೆ, ಚೆನ್ನಾಗಿ ನೋಡ್ಕೊಬಿಟ್ರೆ ಚೆನ್ನಾಗಿ ಬಂದುಬಿಡ್ತಾವೆ ಮರಿಗಳೆಲ್ಲ ಇವು. ಒಳ್ಳೆ ಕೆಲಸ. ಎಷ್ಟು ಚೆನ್ನಾಗಿದೆ ಅಲ್ಲ ಐಡಿಯಾ, ನಮ್ಮ ಐಡಿಯಾ. ಆರಾಮ ಮನೆ ಹತ್ರನೂ ಕುತ್ಕೊಳಂಗಾಗುತ್ತೆ. ನಾವೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ಇರಲ್ಲ, ಎಷ್ಟು ಚೆನ್ನಾಗಿರ್ಬೋದು ಅಲ್ವಾ. ಏನೋ ಒಂಥರ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ನನಗಂತೂ ತುಂಬ ಖುಷಿ ಆಗ್ತೈತಿ ಇವತ್ತು. ನಾವು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತೈತೆ ನನಗೆ. ನಿಜವಾಗ್ಲೂ ನಿನ್ನ ಮದುವೆ ಆಗಿದ್ದಕ್ಕೂ ನನಗೆ ತುಂಬ ಒಳ್ಳೇದಾಗ್ತೈತಿ. ನನಗೂ ಅಷ್ಟೇ ಅಮೃತ, ನಿನ್ನ ಮದುವೆ ಆದಾಗಿಂದ ನನಗೂ ತುಂಬ ಒಳ್ಳೇದಾಗ್ತೈತೆ. ನನಗೂ ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಾಯಿಲ್ಲ. ನಿಜವಾಗ್ಲೂ ನನಗೂ ತುಂಬ ಒಳ್ಳೇದಾಗ್ತೈತೆ. ನಾನು ಯಾವುದೋ ಒಂದು ವಿಚಾರದಲ್ಲೇ ಆಗಲೇಳು, ನನಗೂ ತುಂಬ ಒಳ್ಳೇದಾಗೈತೆ. ನಿನ್ನ ಮದುವೆ ಆದೆ ನನ್ನ ಜೀವನನೇ ಎಕ್ಕೊಟ್ಟು ಹೋಗ್ಬಿಡ್ತು. ನಿನ್ನ ಮದುವೆ ಆದಾಗಿಂದ ನನಗೆ ತುಂಬ ನೀನು ನನಗೆ ಪರಿಚಯ ಆದಾಗಿಂದ ಅಂತಲೇ ಹೇಳ್ಬೋದು. ಮದುವೆ ಆದಾಗಿಂದ ಅಂತ ಹೇಳೋದಕ್ಕಿಂತ ನೀನು ನನಗೆ ಪರಿಚಯ ಆದಾಗಿಂದಲೂ ನನಗೆ ಲಕ್ಕೇನೆ. ಯಾವತ್ತೂ ನೀನು ನನಗೆ ಇಷ್ಟ ಅಂತ ಹೇಳ್ದೋ ಆವತ್ತೇ ನನಗೆ ತುಂಬ 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 ಇಷ್ಟ ಆಗ್ಬಿಡ್ತು. ನನಗೇನೋ ಒಂಥರ ಆವತ್ತೇ ನನಗೆ ಭಾಳ ಇಷ್ಟ ಆಗ್ಬಿಡ್ತು. ನೀನು ಯಾವಾಗ ಎಲ್ಲ ನಮಗೆ ಒಳ್ಳೇದು ಮಾಡೋಕ್ಕೆ ನಿಂತ್ಕೊಂಡೆ ಆವತ್ತಿಂದ ನನ್ನ ಜೀವನನೇ ಬದಲಾಗ್ಬಿಡ್ತು. ನೀನು ಇರೋದ್ರಿಂದ ವಾಣಿಯಿಂದ ನನ್ನ ಜೀವನನೇ ಎಕ್ಕೊಟ್ಟು ಹೋಗ್ಬಿಟ್ಟಿದ್ದು. ಅಪ್ಪ 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 ಏನಪ್ಪ ಶೆಡ್ನಾಗ ಇಷ್ಟೊಂದು ಕುರಿಗಳು. ಅಯ್ಯೋ, ಶೆಡ್ಡಿನ ತುಂಬಾನೇ ಕುರಿಗಳೆಲ್ಲ ತುಂಬ್ಕೊಬಿಟ್ಟಿದಾವೆ. ಓ ಸೂಪರ್ ಸೂಪರ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಗೊತ್ತಾ. ಓ ಸೂಪರ್ ಆಗೈತೆ ಕಣೆ ಅಮೃತ. ಇಡೀ ಇಡೀ ಊರಿಗೆರೆ ನೀನೇ ಇನ್ಮೇಲಿಂದನ ಸೌಕಾತಿ. ನಾನು ನಿನ್ನ ಕರೆಯೋಣ ಅನ್ಕೊಂಡೆ, ನೀನು ಎಲ್ಲೋ ಹೋಗಿದ್ದೆ, ಕರ್ಕೊಂಬರೋಣ ಅಂತ ನೋಡಿದೆ, ಅದಕ್ಕೆ ಬಿಡು ಬತ್ತೀಯ ಅಂತ ಸುಮ್ಮನಾದೆ. ಹೆಂಗಿದಾವೆಲ್ಲ ಎಲ್ಲ ಹೊಸ್ದಾಗಿ ತಗೊಂಬಂದೆಲ್ಲ ಬಿಟ್ಟಿರೋದು ಎಲ್ಲ ಹೆಂಗಿದಾವೆ? ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಎಲ್ಲನ ಬಿಡು. ಎಷ್ಟು ಚೆನ್ನಾಗಿದಾವೆ ಮರಿಗಳು ಕುರಿಗಳೆಲ್ಲನ. ಬಿಡು, ಇನ್ಮೇಲೆ ಏನು ಯಾವುದಕ್ಕೆ ನಿನಗೇನೇನು ಕಡಿಮೆ ಆಗಿಲ್ಲ. ಇನ್ಮೇಲೆ ಚೆನ್ನಾಗಿರ್ತೀಯ ಬಿಡು. ಇವನ್ನೆಲ್ಲ ಸಾಕಿ ಮಾರ್ಬಿಟ್ರೆ ಶೆಡ್ಡೆಲ್ಲ ಚೆನ್ನಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಮುಂದೆ ಇನ್ನು ನೀವು ಚೆನ್ನಾಗಿರ್ತೀರ. ಇನ್ನೂ ಚೆನ್ನಾಗಿ ಮಾಡ್ಕೊಂತ ಹೋಗ್ತೀವಿ. ಅದೇ ಒಬ್ಬೊಬ್ರು ಕೆಲಸದವ್ರನ್ನ ಇಟ್ಕೊಂಡು ಇನ್ನು ಹೊಸ ತಗೊಂಬಂದು ಅದು ಎಲ್ಲ ಮಾಡ್ಬೇಕಂತ ತುಂಬ ಆಸೆ ಐತೆ. ಇನ್ನು ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಿಲ್ಲ, ಇನ್ನು ಬೇರೆ ಐತೆ. ನಂದು ಅದು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತೀವಿ ನಾವು. ಯಾವತ್ತೂ ದೊಡ್ಡದಾಗಿ ಪ್ಲ್ಯಾನ್ ಮಾಡಬೇಕು, ಚಿಕ್ಕದಾಗಿ ಯಾವತ್ತೂ ಮಾಡಬಾರ್ದು. ನನ್ನ ಯಾವತ್ತಿದ್ರೆ ಲೆವೆಲ್ಲು, ನಾನು ತುಂಬ ಲೆವೆಲಾಗಿ ಪ್ಲ್ಯಾನ್ ಮಾಡೋದು. ನೋಡಿದ್ರಲ್ಲ ನಮ್ಮ ಶೆಟ್ಟಿ ಐತೆ ಅಂತೇಳಿ. ನೀನು ಯಾವುದಕ್ಕೂ ನಮಗೇನೇನು ಕಡಿಮೆ ಆಗಿಲ್ಲ. ಎಲ್ಲದರಲ್ಲೂ ಇನ್ಮೇಲಿಂದನ ತುಂಬ ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ನಾನು ಅಮೃತ ತುಂಬ ಎತ್ತರಕ್ಕೆ ಬೆಳಿತೀವಿ. ಎಲ್ಲ ಮರಿಗಳು ಕುರಿಗಳನ್ನೆಲ್ಲ ತಗೊಂಬಂದು ಬಿಟ್ಟಿದ್ದಾಯಿತು. ಇನ್ನೂ ತುಂಬಾ ಕೆಲಸಗಳೈತೆ. ಹಂಗೆ ಒಂದೊಂದೇ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ನಾವು ಇನ್ನೂ ತುಂಬ ಎತ್ತರಕ್ಕೆ ಬೆಳೀತಾ ಹೋಗ್ತೀವಿ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು.